ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾಚನ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ಕಾಲರ್ ನೆಕ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಮೇನ್ ಬಟ್ಟೆ. ಫಸ್ಟ್ ಲೈನಿಂಗ್ ಕ್ಲಾತ್ನ ಕಟಿಂಗ್ ಮಾಡಿಕೊಂಡು ನೆಕ್ಸ್ಟ್ ಮೇನ್ ಬಟ್ಟೆ ಮೇಲೆ ಇಟ್ಕೊಂಡು ಕಟಿಂಗ್ನ ಮಾಡ್ಕೊಳ್ಳೋಣ. ನೋಡಿರಿ, ಫಸ್ಟ್ ಈ ರೀತಿ ಒಂದು ಫೋಲ್ಡ್ನ ತೊಗೊಂಡಿದ್ದೀನಿ. ಈ ರೀತಿ ನೆಕ್ಸ್ಟ್ ಇವಾಗ ಬ್ಲೌಸಿಂದು ಚೆಸ್ಟ್ ಮೆಜರ್ಮೆಂಟು ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ಫಸ್ಟ್ ಅಳತೆ ಬ್ಲೌಸ್ ತೊಗೊಂಡು ಅಳತೆ ಮಾಡ್ಕೊತಾದ್ರೆ ಕಟಿಂಗ್ ಮಾಡ್ಕೊರಿ. ಇಲ್ಲ ಅಂತಂದ್ರೆ ನಿಮ್ಗೆ ಅಳತೆ ಗೊತ್ತಿದ್ರೆ ಅಳತೆ ಮಾಡ್ಕೊತಾದ್ರೆ ಕಟಿಂಗ್ನ ಮಾಡ್ಕೊರಿ. ನೋಡಿರಿ, ನಂದು ಚೆಸ್ಟ್ ಮೆಜರ್ಮೆಂಟು ಟೋಟಲ್ ಆಗಿರೋದು 36 ಇಂಚ್ ಐತಿ. ನಾನು ಇದನ್ನ ಇವಾಗ 4 ಭಾಗ ಮಾಡ್ಕೋತೀನಿ. 36ನ 4 ಭಾಗ ಮಾಡ್ಕೊಂಡ್ರೆ ಎಷ್ಟಾಕೈತಿ? ಎಲ್ಲ ಬ್ಲೌಸಿನ ಚೆಸ್ಟ್ ಮೆಜರ್ಮೆಂಟು ನಾವು ಇದೇ ರೀತಿನೇ ಕ್ಯಾಲ್ಕುಲೇಷನ್ನ ಮಾಡ್ಕೋಬೇಕು. ನೋಡಿರಿ, 36 ಅರ್ಧ ಎಷ್ಟಾಕೈತಿ? 18 ಇಂಚ್ ಆಕೈತಿ. ಈಗ 18ನ ನಾವು ಮತ್ತು ಅರ್ಧ ಭಾಗನ ಮಾಡ್ಕೋಬೇಕು. ಎಷ್ಟಾಕೈತಿ? ಟೋಟಲ್ ಆಗಿ 9 ಇಂಚ್ ಆಕೈತಿ. ನೋಡ್ರಿ, ಇಲ್ಲಿಂದ ಹಿಡಿದು ನಾವು ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟು 9 ಇಂಚ್ನ ರೆಡಿ ಇರೋದನ್ನ ತೊಗೋಬೇಕು. ಫಸ್ಟ್ ಇಲ್ಲೊಂದು ಮಾರ್ಕ್ ಮಾಡ್ಕೊರಿ. ನೋಡಿರಿ, ಇದು ಚಾಕ್ ಪೀಸ್ ಈ ಬಟ್ಟೆ ಪೀಸ್ ಮೇಲೆ ಕಾಣಿಸ್ತಿಲ್ಲ, ಅದಕ್ಕೆ ನಾನು ಪೆನ್ನಲ್ಲಿ ಮಾರ್ಕ್ ಮಾಡಿ ತೋರ್ಸಾತೀನಿ ನಿಮಗೆ. ಇಲ್ಲಿಂದ ನೋಡಿರಿ 9 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊರಿ. ಇದು ರೆಡಿ ಇರೋದು ಚೆಸ್ಟ್ ಮೆಜರ್ಮೆಂಟ್. ನೆಕ್ಸ್ಟ್ ಇಲ್ಲಿಂದ ನಾವು ಏನು ಮಾಡಬೇಕು? 1.5 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಇಲ್ಲ ಒಬ್ಬೊಬ್ಬರು ಬಟ್ಟೆ ನಮ್ಗೆ ಜಾಸ್ತಿ ಒಳಗಡೆ ಬೇಕು ಅಂತಂದರೆ 2 ಇಂಚನ್ನ ನೀವು ಎಕ್ಸ್ಟ್ರಾ ತೊಗೋರಿ. ಇಲ್ಲಿ 1.5 ಇಂಚ್ಗೆ ಒಂದು ಮಾರ್ಕ್ನ ಮಾಡಕತ್ತೀನಿ ನಾನು. ನೆಕ್ಸ್ಟ್ ನೋಡಿರಿ, ಬ್ಲೌಸಿನ ಉದ್ದ ಎಷ್ಟೈತೆ ಅಂತೇಳಿ ಫಸ್ಟು ನೋಡ್ಕೋಬೇಕು ನಾವು. ಬ್ಲೌಸಿನ ಉದ್ದ ಎಷ್ಟೈತೆ ಅಂತಂದ್ರೆ ಟೋಟಲಾಗಿ 14 ಇಂಚು ರೆಡಿ ಇರೋದೈತಿ. 1 ಇಂಚು ನಾನು ಎಕ್ಸ್ಟ್ರಾ ತೊಗೊಳಕತ್ತೀನಿ. ಟೋಟಲಾಗಿ 15 ಇಂಚು ನಾನು ಬ್ಲೌಸಿಂದು ಉದ್ದಾನ ತೊಗೊಳಕತ್ತೀನಿ. ಇಲ್ಲಿಂದ ನಾವು ಭುಜಾನ ಮಾರ್ಕ್ ಮಾಡ್ಕೋಬೇಕು. ಬ್ಲೌಸಿಂದು ನಾವು ಭುಜಾನ ಎಷ್ಟು ತೊಗೊತೀನಿ ಅಂತಂದರೆ 7.5ನ ತೊಗೊಳಕತ್ತೀನಿ. ಇಲ್ಲಿಂದ ನೋಡಿರಿ, ಭುಜ ಒಬ್ಬೊಬ್ಬರಿಗೆ 7 ಬರ್ತೈತಿ, ಒಬ್ಬೊಬ್ಬರಿಗೆ 7.5 ಬರ್ತೈತಿ, ಒಬ್ಬೊಬ್ಬರಿಗೆ 8 ಇಂಚ್ ಬರುತ್ತೆ. ಆಲ್ಮೋಸ್ಟ್ 8 ಇಂಚು ಲಾಸ್ಟ್ ಬ್ಲೌಸಿಂದು ಭುಜ ಅಂತ ಅನಿಸ್ತೈತಿ. ಯಾಕಂದರೆ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಇಲ್ಲಿ ಭುಜ ಜಾಸ್ತಿ ಅರ್ಧ ಇಂಚು ಜಾಸ್ತಿ ಹಾಕ್ಯಂತ ಹೋಗಿರ್ತೈತಿ. ಹಾಗಾಗಿ ನಾನು 7.5ನ ಇಲ್ಲಿಂದ ಇಲ್ಲಿಗೆ ಭುಜಾನ ತೊಗೊಳಕತ್ತೀನಿ. ನೆಕ್ಸ್ಟ್ ಆರ್ಮೋಲು 7 ಇಂಚ್ಗೆ ಮಾರ್ಕ್ ಮಾಡ್ತೀನಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿಂದ 1.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊರಿ. 1.5 ತೊಗೋಬೋದು. 1.5 ತೊಗೊಂಡ್ರೆ ಸ್ವಲ್ಪ ಇಲ್ಲಿ ಲೂಸ್ ಜಾಸ್ತಿ ಬರ್ತೈತಿ ಅಂತೇಳಿ 1.25ನ ಮಾರ್ಕ್ ಮಾಡ್ಕೊಳಕತ್ತೀನಿ. ನೆಕ್ಸ್ಟ್ ಇವಾಗ ನೆಕ್ ಬಿಡ್ತು 2.25 ತೊಗೋರಿ. 3 ತೊಗೊಂಡ್ರೂ ನಡಿತೈತಿ, 2.25 ಆದ್ರೂ ನಡಿತೈತಿ. ನೋಡಿರಿ, ನೀವು ಭುಜ ಜಾಸ್ತಿ ಇತ್ತು ಅಂತಂದ್ರೆ 3 ಇಂಚ್ ತೊಗೋರಿ. 3 ಇಂಚ್ ತೊಗೊಂಡ್ರೂ ಕರೆಕ್ಟಾಗಿ ಬರ್ತೈತಿ.
ನೋಡ್ರಿ ಫಸ್ಟ್ ಇದು ಬ್ಯಾಕ್ ಪಾರ್ಟ್. ನೆಕ್ಸ್ಟ್ ನೋಡ್ರಿ, ನಿಮಗೆ ಬ್ಯಾಕ್ ಸೈಡ್ ಇಲ್ಲಿ ಓಪನ್ ಬೇಕು ಅಂತಂದ್ರೆ ಏನಾದರೂ ಡಿಸೈನ್ ಮಾಡ್ಕೊಂಡು ಓಪನ್ ಮಾಡ್ಕೊರಿ. ಇಲ್ಲ ನಮಗೇನು ಬೇಡ, ನಮ್ಗೆ ಪ್ಲೇನಾಗಿ ಇರಲಿ ಅಂತಂದರೆ ಇಷ್ಟೇ ನೀವು ಬಿಟ್ಕೊಂಡ್ಬಿಡ್ರಿ. ನಾನಿಲ್ಲಿ ಸ್ವಲ್ಪ ಏನಾದರೂ ಡಿಸೈನ್ ಮಾಡ್ಕೊತೀನಿ, ಹಾಗಾಗಿ ಒಂಚೂರು ಸಿಂಪಲ್ಲಾಗಿ ಯಾವುದಾದ್ರೂ ಒಂದು ಶೇಪ್ನ ಕೊಟ್ಕೋತೀನಿ. ನೆಕ್ಸ್ಟ್ ನೋಡ್ರಿ, ಇದೇ ಪೀಸ್ ಇಟ್ಕೊಂಡು ಫ್ರಂಟ್ ಪಾರ್ಟ್ನ ಮಾರ್ಕಿಂಗ್ ಮಾಡ್ಕೊರಿ ಫಸ್ಟ್, ಆಮೇಲೆ ಕಟಿಂಗ್ ಮಾಡ್ಕೊಳ್ಳೋಣ. ನಮಗೆ ಕಾಲರ್ ನೆಕ್ಕಲ್ಲಿ ಫ್ರಂಟ್ ಪಾರ್ಟ್ಗಿಂತ ಬ್ಯಾಕ್ ಪಾರ್ಟ್ಗಿಂತ ನಮ್ಗೆ ಫ್ರಂಟ್ ಪಾರ್ಟ್ ಸ್ವಲ್ಪ ಉದ್ದ ಜಾಸ್ತಿ ಬೇಕಾಕೈತಿ. ಹಂಗಾಗಿ ನೋಡಿರಿ, ಸೇಮ್ ಇದೇ ಥರನೇ ಇಟ್ಕೊಂಡು ಫಸ್ಟ್ ಮಾರ್ಕಿಂಗ್ನ ಮಾಡ್ಕೊರಿ. ಅದು ಬ್ಲೌಸ್ ಪೀಸ್ ಬ್ಯಾಕ್ ಪಾರ್ಟಿಂದ ಯಾವ ರೀತಿ ಐತಿ ಅದೇ ರೀತಿನ ಇಟ್ಕೊಂಡು ಫಸ್ಟ್ ಮಾರ್ಕಿಂಗ್ ಮಾಡ್ಕೊರಿ. ನೆಕ್ಸ್ಟ್ ಇವಾಗ ಬ್ಲೌಸಿಂದು ಮುಂಭಾಗದ ನೆಕ್ ಉದ್ದ ಎಷ್ಟೈತೆ ಅಂತೇಳಿ ಇಟ್ಕೋಬೇಕು. ಬ್ಲೌಸಿನ ನೆಕ್ಕಿಂದು ಮುಂದಿಂದು ಲೆಂತ್ ಎಷ್ಟೈತಿ ಅಂತಂದ್ರೆ 6 ಇಂಚ್ ಐತಿ. ಸ್ವಲ್ಪ ನಾವು ಇಲ್ಲಿ ಡೀಪಾಗಿ ತೆಗಿಬೇಕು ನೆಕ್ ಶೇಪ್ನ, ಯಾಕಂದರೆ ಇಲ್ಲಿ ಡೀಪಾಗಿ ತೆಗೆದ್ರೆ ಇಲ್ಲಿ ಸ್ವಲ್ಪ ಇಲ್ಲೆಲ್ಲ ಟೈಟ್ ಬರೋಂಗಿಲ್ಲ, ನೀಟಾಗಿ ಕಾಣಿಸ್ತೈತಿ. ಹಂಗಾಗಿ ಈ ಥರ ಶೇಪ್ ಮಾಡ್ಕೊರಿ ಫಸ್ಟ್. ನೆಕ್ಸ್ಟ್ ಇದಾದ ನಂತರ ಇಲ್ಲಿಂದ ನೋಡ್ರಿ, ನಾವು ನೆಕ್ ಮಾರ್ಕ್ ಮಾಡಿರ್ತೀವಲ್ಲ ಅದರಿಂದ ಇಲ್ಲಿ ಒಳಗಡೆ 1.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊರಿ. ನೆಕ್ಸ್ಟ್ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ನಮ್ಗೆ ಎಷ್ಟು ಇರಬೇಕು, ಇಲ್ಲಿಗೆ ನಮ್ಗೆ ಲೆಂತ್, ಇಲ್ಲಿಂದ ಮೇಲ್ಗಡೆ ನಮ್ಗೆ 3 ಇಂಚು ಬಟ್ಟೆ ಎಕ್ಸ್ಟ್ರಾ ಇರಬೇಕು.
ನೋಡಿರಿ ಈ ಶೇಪ್ನ ನಾವು ಈ ರೀತಿ ಇಲ್ಲಿಗೆ ತೊಗೊಂಬಂದು ಸೇರಿಸ್ಬೇಕು. ಇದು ನಮ್ಗೆ 1 ಇಂಚ್ 1.5 ಇಂಚಷ್ಟು ನಾವು ಪಟ್ಟಿ ತೊಗೊಂಡಿರ್ತೀವಿ. ಇಲ್ಲಿ ನಾವು ಸ್ಟಿಚ್ ಮಾಡುವ ಅಷ್ಟರಲ್ಲಿ ಏನಾಗ್ತೈತಿ, ಅರ್ಧ ಇಂಚು ಹೋಗ್ತೈತಿ. 1 ಇಂಚಷ್ಟು ನಮಗೆ ನೆಕ್ ಕಾಲರ್ ಪಟ್ಟಿ ರೆಡಿ ಇರೋದು 1 ಇಂಚಷ್ಟು ಬರ್ತೈತಿ. ನಿಮಗೆ ಅಕಸ್ಮಾತ್ ಇದು ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ನೀವು 1.5ಕ್ಕಿಂತ ಒಂಚೂರು ಜಾಸ್ತಿ ತೊಗೊಳ್ಳಿ ಅಷ್ಟ. ಬಟ್ 1.5 ತೊಗೊಂಡ್ರೆ ಇಲ್ಲಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರ್ತೈತಿ. ನೆಕ್ಸ್ಟ್ ಆರ್ಮೋಲ್, ನೋಡ್ರಿ ಇಲ್ಲಿಂದ 1 ಇಂಚ್ ಒಂದು ಮಾರ್ಕ್ ಮಾಡಿರಿ. ನೆಕ್ಸ್ಟ್ ನೋಡ್ರಿ ನಾವು ಬ್ಯಾಕ್ ಪಾರ್ಟ್ಗೆ ಬ್ಲೌಸಿಂದು ರೆಡಿ ಉದ್ದ ಎಷ್ಟು ತೊಗೊಂಡು ಬ್ಯಾಕ್ ಪಾರ್ಟಿಗೆ ನಾವು ಉದ್ದ ಎಷ್ಟು ತೊಗೊಂಡಿರ್ತೀವಿ ಅದಕ್ಕಿಂತ ನಾವು ಫ್ರಂಟ್ ಪಾರ್ಟಿಗೆ 1 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಯಾಕಂದರೆ ಇಲ್ಲಿ ನಾವು ಕ್ರಾಸ್ ಬೆಲ್ಟ್ ಸ್ಟಿಚ್ ಮಾಡ್ತೀವಿ, ಅಲ್ಲಿ ನಮ್ಗೆ ಬಟ್ಟೆ 1 ಇಂಚು ಮೇಲ್ಗಡೆ ಹೋಗ್ತೈತಿ. ಹಾಗಾಗಿ ಇಲ್ಲಿ ನಾವು 1 ಇಂಚನ್ನ ಜಾಸ್ತಿ ತೊಗೋಬೇಕು. ಈಗ ನೋಡಿರಿ ರೆಡಿ ಇರೋದು ನಾವು ಹಿಂದ್ಗಡೆ ಎಷ್ಟು ತೊಗೊಂಡಿದ್ವಿ, 15 ಇಂಚು ತೊಗೊಂಡಿದ್ವಿ. ಇಲ್ಲಿ 16 ಇಂಚ್ಗೆ ಒಂದು ಮಾರ್ಕ್ನ ಮಾಡಾಕತ್ತೀನಿ ನಾನು. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಏನಾದರೂ ಡೌಟ್ ಬಂದರೆ ಕಮೆಂಟ್ ಮಾಡಿರಿ, ಖಂಡಿತ ನಾನು ನಿಮಗೆ ವಾಪಸ್ಸು ರಿಪ್ಲೈನ ಮಾಡಿ ತಿಳಿಸ್ತೀನಿ ಯಾವ ರೀತಿ ಬಂತು ಅಂತೇಳಿ. ನೋಡಿರಿ ಇದು ಇಲ್ಲಿ ನಾವು ಫ್ರಂಟ್ ಪಾರ್ಟ್ ನಮ್ಗೆ 1 ಇಂಚು ಉದ್ದ ಇರಬೇಕು. ನೆಕ್ಸ್ಟ್ ನೋಡಿರಿ ಕ್ರಾಸ್ ಪಟ್ಟಿ ಮಾರ್ಕ್ ಮಾಡ್ಕೊರಿ. ಒಂದು ಸೈಡು 3.5 ಇಂಚ್ ತೊಗೋರಿ, ಇನ್ನೊಂದು ಸೈಡು 3 ಇಂಚನ್ನ ತೊಗೋರಿ. ನೆಕ್ಸ್ಟ್ ಇವಾಗ ಟಕ್ಸ್ ಪಾಯಿಂಟ್ನ ಮಾಡ್ಕೊಳ್ಳೋಣ. 4 ಇಂಚಿಗೆ ಒಂದು ಮಾರ್ಕ್ ಮಾಡಿರಿ. ಮಾರ್ಕ್ ಮಾಡಿದ ನಂತರ ಅದನ್ನು ನಾವು ಟಕ್ಸ್ ಲೆಂತ್ 2.5 ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ಈ ಸೈಡು 1 ಇಂಚ್ ತೊಗೋರಿ ಮತ್ತು ಈ ಸೈಡು 1 ಇಂಚನ್ನ ತೊಗೋರಿ. ನೆಕ್ಸ್ಟ್ ಈ ಟಕ್ಸ್ ಪಾಯಿಂಟ್ 2.5 ತೊಗೋರಿ. ನೆಕ್ಸ್ಟ್ ಇದ್ರ ಸ್ಟ್ರೇಟಾಗಿ 3.5 ಇಂಚ್ಗೆ ಒಂದು ಟಕ್ಸ್ ಪಾಯಿಂಟ್ ತೊಗೋರಿ. ಇಲ್ಲಿಂದ 2.5 ಒಂದು ಮಾರ್ಕ್ ಮಾಡ್ಕೊಂಡು 4 ಇಂಚ್ಗೆ ಒಂದು ಟಕ್ಸ್ ಪಾಯಿಂಟ್ನ ತೊಗೋರಿ. ಇಷ್ಟರಲ್ಲಿ ಏನಾದರೂ ಕನ್ಫ್ಯೂಷನ್ ಆಯಿತು ಅಂತಂದ್ರೆ ಖಂಡಿತ ಕಮೆಂಟ್ ಮಾಡಿರಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಇಲ್ಲಿ ಸ್ವಲ್ಪ ಡೀಪಾಗಿ ಬಂತು ಅಂತಂದರೆ ಶೇಪ್ ಚೆನ್ನಾಗಿ ಕೂಡುತ್ತೈತಿ. ಹಾಗಾಗಿ ಇಲ್ಲೊಂದು ಚೂರು ಶೇಪ್ ತೆಗಿಯುವಾಗ ಡೀಪಾಗಿ ತಗೋರಿ. ನೋಡ್ರಿ ಕಾಲರ್ ಈ ಥರ ಕೂಡ್ತೈತಿ.
ಟೋಟಲಾಗಿ ತೋಳಿನ ಉದ್ದ ಎಷ್ಟು 9 ಇಂಚ್ ಐತಿ. 1 ಇಂಚನ್ನ ಎಕ್ಸ್ಟ್ರಾ ತೊಗೊಳಕತ್ತೀನಿ. 10 ಇಂಚಿಗೆ ಒಂದು ಮಾರ್ಕ್ ಮಾಡಬೇಕು. ನೆಕ್ಸ್ಟ್ ಇವಾಗ ತೋಳಿನ ವಿಡ್ತ್ ನಾವು ಬ್ಲೌಸಿಂದು ವಿಡ್ತ್ ಎಷ್ಟು ತೊಗೊಂಡಿವಿ ಅಂತಂದ್ರೆ ರೆಡಿ ಇರೋದು 9 ತೊಗೊಂಡಿವಿ ಮತ್ತು ಅದಕ್ಕೆ 1.5 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡಿ ಟೋಟಲಾಗಿ 10.5 ಇಂಚನ್ನ ನಾವು ಬ್ಲೌಸಿಂದು ವಿಡ್ತ್ ಅಂತ ತೊಗೊಂಡಿವಿ. ಅದರೊಳಗೆ ನಾವು 2 ಇಂಚು ಮೈನಸ್ ಮಾಡಿ ತೊಗೊಂತಂತಂದ್ರೆ ನಮ್ಗೆ ತೋಳಿನ ವಿಡ್ತ್ ಕರೆಕ್ಟಾಗಿ ಬರ್ತೈತಿ. ಅಂದ್ರೆ 8.5 ಇಂಚು ತೋಳಿನ ವಿಡ್ತ್ ನಾವು ತೊಗೋಬೇಕು. ಇಲ್ಲಿಂದ ಇಲ್ಲಿಗೆ 8.5 ಇಂಚಿಗೆ ಒಂದು ಮಾರ್ಕ್ ಮಾಡಕತ್ತೀನಿ. ನೆಕ್ಸ್ಟ್ ಇಲ್ಲಿಂದ 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡಿ ಶೇಪ್ ತೆಗೀರಿ. ಇದು 1ನೇ ಶೇಪು. ನೆಕ್ಸ್ಟ್ ಇಲ್ಲಿಂದ ಒಂದು 2ನೇ ಶೇಪ್ ತೆಗೀರಿ. ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಡಿಫ್ರೆನ್ಸ್ ಬರಂಗೆ 2ನೇ ಶೇಪ್ನ ತೆಗೀರಿ. ನೆಕ್ಸ್ಟ್ ಮುಂಭಾಗಕ್ಕೆ ಇಲ್ಲಿ 1 ಇಂಚು ಒಳಗಡೆ ಮಾರ್ಕ್ ಮಾಡ್ಕೊರಿ. ತೋಳಿನ ಶೇಪ್ನ ನಾನು ಸಪ್ರೇಟಾಗಿ ಭಾಳ ವಿಡಿಯೋದಲ್ಲಿ ಹಾಕಿನಿ. ಅರ್ಥ ಆಗಿಲ್ಲ ಅಂದ್ರೆ ಒಂದು ಸರಿ ಬೇರೆ ವಿಡಿಯೋದಾಗ ಹಾಕಿನಿ, ಚೆಕ್ ಮಾಡ್ಕೊರಿ. ನೆಕ್ಸ್ಟ್ ಮೇನ್ ಬಟ್ಟೆ ಮೇಲೆ ಇಟ್ಕೊಂಡು ನಾನು ಕಟಿಂಗ್ನ ಮಾಡ್ಕೋತೀನಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಏನಾದರೂ ಡೌಟ್ ಬಂತಂದ್ರೆ ಕಮೆಂಟ್ ಮಾಡಿರಿ. ಖಂಡಿತ ವಿಡಿಯೋ ಮಾಡಿ ವಾಪಸ್ಸು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೀವೇನು ಪ್ರಾಬ್ಲಮ್ನ ಕೇಳಿರ್ತೀರ, ಇಲ್ಲ ಯಾವುದಾದ್ರೂ ಕಟಿಂಗಲ್ಲಿ ಡೌಟ್ ಬಂದಿರ್ತೈತಿ ಅದನ್ನು ಕೇಳಿರ್ತೀರ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಸಾಲ್ವ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.